ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏಯ್ ಸಾಕ್ ನಿಲ್ಸ್ರೋ ಏಯ್ ನಿನ್ಗೆ ಕಣ ಹೇಳಿದ್ದು ಸಾಕ್ ನಿಲ್ಸೋ. ಏಯ್ ನಿಲ್ಸೋ ಅಂತ ಹೇಳಿದ್ನಲ್ಲೋ. ಬಿಟ್ಟಲ್ಲ ಅವ್ರ ಮಗನೆ, ಸಾಕ್ ಬಿಡು. ನೋಡಿದ್ರ ಆಕಾಶ್ ಅವರೇ, ಈ ಮಕ್ಕಳನ್ನ ಒತ್ತೆ ಇಟ್ಟು ನನ್ನ ಮಗನ ಬಿಡಿಸ್ಕೊ ಅಂತ ಇವನು ಹೇಳಿದ್ದ. ಆದ್ರೆ ಈಗ ಈ ಮಕ್ಕಳೇ ನಮ್ಮ ಮಗನ್ನ ಕಾಪಾಡಿದ್ರು. ಮೊದ್ಲು ಇವ್ರನ್ನ ಸ್ಟೇಷನ್ ಕರ್ಕೊಂಡು ಹೋಗೋಣ. ಗಿರಿ, ನೀವು ಮಕ್ಕಳನ್ನ ಕರ್ಕೊಂಡು ಮನೆಗೆ ಹೋಗಿ ಬಿಡ್ರಪ್ಪ. ಐ ನಡಿ, ನಡಿ, ನಡಿ. ಗಿರಿ, ಅಳ್ತಾ ಇದೆಯಾ? ಆಗೋಗಿರೋದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ? ಅದರಿಂದ ಏನೂ ಪ್ರಯೋಜನ ಇಲ್ಲ. ಸಾರಿ ರೀ, ಎಲ್ಲ ನನ್ನಿಂದಾನೇ ಆಗಿದ್ದು. ಪ್ರತಿ ಸಲ ಈ ಮನೆಗೇನಾದ್ರೂ ಒಳ್ಳೇದಾಗ್ಲಿ ಅಂತ ಬಿಸ್ನೆಸ್ ಮಾಡೋಣ ಅಂತ ಶುರು ಮಾಡ್ತೀನಿ, ಆದ್ರೆ ಎಲ್ಲ ಉಲ್ಟಾ ಆಗ್ಬಿಡುತ್ತೆ. ಹೋಗ್ಲಿ ಬಿಡು, ನಮ್ಮ ಹಣೆ ಬರ ಅನ್ಕೊಂಡು ಸುಮ್ಮನೆ ಆದ್ರೆ ಆಯ್ತು. ಹಿರಿಯರು ಹೇಳ್ತಾರಲ್ಲ, ಕೊಡ್ಲಿಲ್ ಹೋಗೋದು ಉಗುರಲ್ಲಿ ಹೋಯ್ತು ಅಂತ. ಹಾಗೆ ಸ್ಕಂದ ಸೇಫ್ ಆಗಿ ಮನೆಗೆ ಬಂದ ಅಲ್ವಾ, ಏನು ಸಮಸ್ಯೆ ಆಗ್ಲಿಲ್ಲ ಅಲ್ವಾ, ಅದಕ್ಕೆ ಖುಷಿ ಪಡೋ. ಆದ್ರೂ 50,000 ಲಾಭ ಬರುತ್ತೆ ಅನ್ಕೊಂಡ್ವಿ, ₹1 ಬರ್ಲಿಲ್ಲ. ಲಾಭ ಬರ್ಲಿಲ್ಲ ಸರಿ, ಲಾಸ್ ಏನಾಗಿಲ್ವಲ್ಲ, ಬಿಡು. ಮತ್ತೆ ಆಗಿದೆ. ಹೇಗೆ? ಅದೇ ₹10,000 ಬಂಡವಾಳ ಹಾಕಿ ಸಮ್ಮರ್ ಕ್ಯಾಂಪಿಗೆ ಬೇಕಾಗಿದ್ದೆಲ್ಲ ತಗೊಂಡ್ಬಂದ್ವಲ್ಲ. ವಾಪಸ್ ಕೊಡ್ತೀನಿ ಅಂತ ಹೋದಲ್ಲ. ಹಂಗೇನು ಅದು ಯಾವ್ದು ವಾಪಸ್ ತಗೊಳ್ಳಲ್ಲ ಅಂತ ಹೇಳ್ದ. ಅಂದ್ರೆ 10,000ಕ್ಕೆ 10,000 ಒಗೆನಾ? ಅದಕ್ಕೆ ನಾನು ಅಳ್ತಿರೋದು. ನೀನ್ ಹತ್ಬಿಟ್ರೆ 10,000 ವಾಪಸ್ ಬರುತ್ತಾ? ಭಗವಂತ, ನ್ಯೂಸ್ ಪೇಪರ್ ಓದ್ತಾ ಇದೆಯಾ? ನಿನಗೆ ಗೊತ್ತಿಲ್ದಿರೋ ನ್ಯೂಸ್ ಇರುತ್ತಾ? ನಾನು ಕೇಳಿದ ಪ್ರಶ್ನೆ ಮೊದಲು ಉತ್ತರ ಕೊಡು. ಏನ್ ಕೇಳು? ಅಲ್ಲ, ಈ ಬಿಸ್ನೆಸ್ ಅಲ್ಲಿ ಕೈ ಸುತ್ಕೋತಿ ಅಂತ ಮೊದಲೇ ಹೇಳಿದಿದ್ರೆ ನಾನು ಎಚ್ಚೆತ್ಕೊಳ್ತಾ ಇರ್ಲಿಲ್ವಾ? ಬರೀ ತೊಂದರೆಗಳು ಕೊಡೋದೇ ಆಗೋಯ್ತು. ನಾನು ತೊಂದರೆ ಕೊಡ್ತೀನ? ನಾನು ನಿನಗೆ ಎಚ್ಚರಿಸ್ಲಿಲ್ವಾ? ಅಂದ್ರೆ ನನ್ನ ಮಾತಿನ ಅರ್ಥ ಅದಲ್ಲ. ಶಿವಪ್ರಸಾದ್, ಮಾತು ಆಡೋವರೆಗೂ ಅಷ್ಟೇ ಅದಕ್ಕೆ ನೀನ್ ಕೊಡೋ ಅರ್ಥ ಇರುತ್ತೆ. ಮಾತು ಆಡಿದ ನಂತರ ಅದಕ್ಕೆ ಯಾವುದೇ ಅರ್ಥ ಕೊಡೋ ಅಂತ ಅಧಿಕಾರ ನಿನಗಿರೋದಿಲ್ಲ. ಅದನ್ನ ಕೇಳಿಸ್ಕೊಂಡು ಪ್ರತಿಕ್ರಿಯಿಸೋ ಜನರಿಗಷ್ಟೇ ಇರುತ್ತೆ. ತಪ್ಪಾಯ್ತು ಭಗವಂತ, ತಿಳಿದೇ ಹೇಳ್ಬಿಟ್ಟೆ. ಅದು ₹10,000 ಸೇವಿಂಗ್ಸು, ಎಕ್ಸ್ಟ್ರಾ ₹10,000 ಒಟ್ಟಿಗೆ ಕಳ್ಕೊಂಡ್ಬಿಟ್ನಲ್ಲ, ಆ ಫ್ರಸ್ಟ್ರೇಷನ್. ಶಿವಪ್ರಸಾದ್, ಈ ಭಯ ನಿನ್ನ ಉಳಿತಾಯದ ಹಣನ ಬಂಡವಾಳವಾಗಿ ಬಳಸ್ಕೋಬೇಕಾದ್ರೆ ಯಾಕಿರ್ಲಿಲ್ಲ? ಗೊತ್ತಿತ್ತು ಭಗವಂತ, ಆದ್ರೂ ಏನೋ ಒಂದು ಆಸೆ, ದುಡ್ಡು ಮಾಡೇ ಬಿಡ್ತೀವಿ ಅಂತ. ಆದರೆ ಇದು ರೋಲರ್ ಕೋಸ್ಟರ್ ಥರ ಮೇಲೆ ಹೋಗಿದ್ದು ಠಣ್ಣಂತ ಕೆಳಗಡೆ ಬಂದ್ಬಿಡ್ತು. ಇದನ್ನು ನಾನು ನಿರೀಕ್ಷೆನೇ ಮಾಡಿರಲಿಲ್ಲ. ನಿರೀಕ್ಷೆ ಮಾಡದ ಘಟನೆಗಳೇ ಜೀವನದಲ್ಲಿ ಹೆಚ್ಚು. ಹಾಗೆಯೇ ನಿರೀಕ್ಷೆಯಿಂದ ನಿರಾಸೆಯೇ ಹೆಚ್ಚು. ಇದನ್ನೇ ಅಲ್ವಾ ಭಗವಂತ ನೀನು ಅವತ್ತು ಹೇಳಕ್ ಬಂದಿದ್ದು. ಆದರೆ ನಾನು ದುಡ್ಡು ಮಾಡ್ಬಿಡ್ತೀನಿ ಅಂತ ಕನಸು ಕಾಣ್ತಾ ಇದ್ನಲ್ಲ, ಅದಕ್ಕೆ ನೀನು ಎಚ್ಚರಿಸಿದ್ರು ನನಗೆ ಎಚ್ಚರಿಕೆನೇ ಆಗಲಿಲ್ಲ. ಯಾರ್ಯಾರೋ ದುಡ್ಡು ಮಾಡ್ತಾ ಇದ್ದಾರೆ, ನಮ್ಮ ಕೈಲಿ ಮಾಡೋಕ್ಕಾಗಲ್ವಾ ಅನ್ನೋ ಧೋರಣೆ ಇತ್ತು. ಆದ್ರೇನು ಮಾಡೋದು? ಶಿವಪ್ರಸಾದ್, ಅಲ್ಲಿರೋದು ಬರಹ ಅಲ್ಲ, ಮೂಳೆ ಮಾಂಸ ರಕ್ತನಾಳಗಳಷ್ಟೇ. ಬರಹ ಏನಿದ್ರು ನಿನ್ ಕೈಯಲ್ಲಿದೆ. ಕೈ ರೇಖೆಗಳಲ್ಲ? ರೇಖೆಗಳಿರೋ ಕೈಗಳಲ್ಲ ಶಿವಪ್ರಸಾದ್. ಮತ್ತೆ ದುಡಿಯಲು ಮಿಡಿಯುವ ಕೈಗಳಲ್ಲಿ, ಮಡಿಯುವವರೆಗೂ ದುಡಿಯುವ ಕೈಗಳಲ್ಲಿ. ಅದನ್ನೇ ತಾನೇ ಭಗವಂತ ನಾವು ಮಾಡಕ್ ಹೊರಟಿದ್ದು. ಸಣ್ಣ ಸಣ್ಣ ಮಕ್ಕಳನ್ನ ಇಟ್ಕೊಂಡು ಸಮ್ಮರ್ ಕ್ಯಾಂಪ್ ಮಾಡೋದು ಎಷ್ಟು ಕಷ್ಟ ಗೊತ್ತಾ?
ಕೇವಲ ಕಷ್ಟಪಟ್ಟರೆ ಮಾತ್ರ ಸಾಧನೆ ಸಾಧ್ಯ ಇಲ್ಲ ಶಿವಪ್ರಸಾದ್. ಆ ಕಷ್ಟದ ಜೊತೆಗೆ ಸರಿಯಾದ ಯೋಚನೆ, ಯೋಚನೆಗೆ ತಕ್ಕ ಯೋಜನೆ, ಯೋಜನೆಗೆ ತಕ್ಕ ನಿಯೋಜನೆ ಇರಬೇಕು. ಅಂದರೆ ನಮ್ಮ ಪ್ಲಾನಿಂಗಲ್ಲಿ ಎಕ್ಸಿಕ್ಯೂಷನ್ ತಪ್ಪಾಯ್ತಾ ಅಥವಾ ನಮ್ಮ ಪ್ಲಾನಿಂಗೇ ಸರಿ ಇಲ್ವಾ? ಶಿವಪ್ರಸಾದ್, ದುಡಿಬೇಕು ಅನ್ನೋ ಆಲೋಚನೆ, ಬೆಳಿಬೇಕು ಅನ್ನೋ ಕನಸು ಇದ್ಯಾವುದೂ ತಪ್ಪಲ್ಲ. ಇರು ಭಗವಂತ, ಒಂದು ಕೆಲಸ ಮಾಡ್ತೀನಿ. ಇಲ್ಲಿ ಒಂದು ಅಡ್ಗೋಡೆ ಕಟ್ಸ್ಬಿಡ್ತೀನಿ, ಬಂದಾಗೆಲ್ಲ ದೀಪ ಇಟ್ಬಿಡು. ಯಾಕೆ? ಮತ್ತಿನ್ನೇನು ಭಗವಂತ, ಏನೇ ಕೇಳಿದ್ರು ಅಡ್ಗೋಡೆ ಮೇಲೆ ದೀಪ ಇಡೋ ಥರ ಉತ್ತರ ಕೊಡ್ತೀಯ. ಅಲ್ಲ, ನಾವು ಎಲ್ಲಿ ಇಡ್ಬಿದ್ವಿ ಅಂತ ಡೈರೆಕ್ಟಾಗಿ ಹೇಳ್ಬಾರ್ದಾ? ತಿದ್ಕೊಳ್ತೀವಿ. ಗುಬ್ಬಿ ಹಾರೋ ಎತ್ತರಕ್ಕೂ ಗರುಡ ಹಾರೋ ಎತ್ತರಕ್ಕೂ ವ್ಯತ್ಯಾಸ ಇದೆ ಶಿವಪ್ರಸಾದ್. ಅಂದ್ರೆ ಏನು ನಿನ್ನ ಮಾತಿನ ಅರ್ಥ? ಗುಬ್ಬಿ ಗರುಡದ ಮಟ್ಟಿಗೆ ಹಾರಬೇಕು ಅನ್ನೋ ಕನಸು ಕಾಣಬಾರ್ದು ಅಂತನಾ? ಇರೋ ಸತ್ಯನ ಒಪ್ಕೊಳ್ಳೋದಕ್ಕೆ ಹಿಂದೇಟು ಯಾಕೆ? ಸತ್ಯವನ್ನ ಒಪ್ಕೊಳ್ಳೋದಕ್ಕೆ ಹಿಂದೇಟು ಹಾಕಬಾರ್ದು. ನಮ್ಮ ಸಾಮರ್ಥ್ಯವನ್ನು ಅರಿತು ಸತ್ಯವನ್ನ ಒಪ್ಕೊಂಡು ಧೈರ್ಯವಾಗಿ ಮುನ್ನುಗ್ಗೋದೇ ಸಾಧನೆಯ ಮೊದಲನೇ ಹೆಜ್ಜೆ. ಗುಬ್ಬಿ ಎತ್ತರಕ್ಕೆ ಹಾರಬೇಕು ಎಂದು ಕನಸು ಕಾಣೋದ್ರಲ್ಲಿ ತಪ್ಪಿಲ್ಲ. ಆದರೆ ಗರುಡ ಪಕ್ಷಿಗಿಂತಲೂ ಎತ್ತರಕ್ಕೆ ಹಾರಬೇಕು ಎಂದು ಕನಸು ಕಾಣೋದು ಸ್ವಾಭಾವಿಕವಾಗಿ ಸಾಧ್ಯವಾಗದ ಮಾತು. ಆದರೆ ಅದೇ ಗುಬ್ಬಿ ಇನ್ನೊಂದು ಗುಬ್ಬಿಗಿಂತ ಎತ್ತರಕ್ಕೆ ಹಾರಬೇಕು ಎಂದು ಕನಸು ಕಾಣೋದ್ರಲ್ಲಿ ಅರ್ಥ ಇದೆ. ಹಾಗೆಯೇ ನೀವುಗಳು ನಿಮ್ಮ ಅಕ್ಕಪಕ್ಕದವರಿಗಿಂತಲೂ, ಸ್ನೇಹಿತರಿಗಿಂತಲೂ, ಶತ್ರುಗಳಿಗಿಂತಲೂ ಎತ್ತರಕ್ಕೆ ಬೆಳೆಯಬೇಕು ಎಂದು ಕನಸು ಕಾಣುವುದು ಸಹಜವೇ. ಸಾಧಿಸಿರುವ ವ್ಯಕ್ತಿಗಳ ಸಾಧನೆಯನ್ನಷ್ಟೇ ನೋಡಿ ಕನಸು ಕಟ್ಟಿಕೊಂಡು ಮುಂದುವರಿಯುವುದಕ್ಕಿಂತಲೂ ಸಾಧನೆಯ ಹಿಂದೆ ಇರುವ ಶ್ರಮವನ್ನು ನೋಡಿ ನಿಮ್ಮ ಕನಸಿನ ವಿನ್ಯಾಸವನ್ನು ಬದಲಾಯಿಸಿಕೊಂಡಾಗ ಮಾತ್ರ ನೀವು ಸಾಧನೆಯನ್ನು ಮಾಡೋದಿಕ್ಕೆ ಸಾಧ್ಯ. ಅರ್ಥ ಆಯ್ತು ಭಗವಂತ. ಯಾರ್ಯಾರೋ ದುಡಿತಾ ಇದ್ದಾರೆ, ಅವ್ರ ಹಾಗೆ ನಾವು ದುಡಿಬೋದಲ್ಲ ಅಂತ ಈ ಸಮ್ಮರ್ ಕ್ಯಾಂಪ್ ಸ್ಟಾರ್ಟ್ ಮಾಡಿದ್ವಿ. ಆದರೆ ಗ್ರೌಂಡ್ ಲೆವೆಲಲ್ಲಿ ಏನೆಲ್ಲ ಸಮಸ್ಯೆಗಳು ಬರುತ್ತೆ, ಎಷ್ಟೆಲ್ಲ ಕಷ್ಟಗಳು ಎದುರಾಗುತ್ತೆ ಅಂತ ನಾವು ಯೋಚನೆನೇ ಮಾಡಲಿಲ್ಲ. ಶಿವಪ್ರಸಾದ್, ನೀನು ಒಪ್ಪಿಕೊಂಡಂತೆ ಎಲ್ಲರೂ ಒಪ್ಪಿಕೊಳ್ಳಬೇಕು. ಇನ್ನೊಬ್ಬರನ್ನು ನೋಡಿ ನಮಗೇಕೆ ಇಂಥ ಬಾಳಿಲ್ಲ, ಬದುಕಿಲ್ಲ ಎಂದು ಕೊರಗಬಾರದು. ಏಕೆಂದರೆ ಇನ್ನೊಬ್ಬರ ಜೀವನದಲ್ಲಿ ಸಾಧನೆಯ ಪುಟ ಯಾವ ಅಧ್ಯಾಯದಲ್ಲಿ ಶುರುವಾಗಿರುತ್ತದೆ ಎಂದು ತಿಳಿಯದೆ ನಿಮ್ಮ ಜೀವನದ ಮೊದಲ ಅಧ್ಯಾಯದಲ್ಲೇ ಯಶಸ್ಸು ಸಿಗಬೇಕು ಎಂದು ಬಯಸುತ್ತಾ ಕುಳಿತಲ್ಲೇ ಕೂರಬೇಕು. ಜಗತ್ತು ನಿಮ್ಮನ್ನು ದಾಟಿ ಮುಂದೆ ಹೋಗಿರುತ್ತೆ. ಕೊನೆಯದಾಗಿ ಒಂದು ಮಾತು, ಶ್ರದ್ಧೆಯಿಂದ ಕಲಿತ ಅಕ್ಷರ, ಶ್ರಮಪಟ್ಟು ಮಾಡಿದ ಕೆಲಸ, ಕಷ್ಟದಿಂದ ದುಡಿದ ಅನ್ನ, ಇಷ್ಟಪಟ್ಟು ಕಲಿತ ಕಲೆ, ನಿಷ್ಠೆಯಿಂದ ಮಾಡಿದ ಪೂಜೆ, ನಿಸ್ವಾರ್ಥದಿಂದ ಮಾಡಿದ ದಾನ, ಇದ್ಯಾವುದೂ ನಿಮ್ಮ ಕೈ ಬಿಡೋದಿಲ್ಲ. ಪ್ರಶ್ನೆ ಇರಲು ಸಾವಿರ, ಕೊಡಲು ಬರುವೆಯ ಉತ್ತರ. ಬಾಳೆಂದರೆ ನಂದ ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.